ಫ್ರೆಂಡ್ಸ್ ನೋಡ್ಬೋದು ಇವತ್ತು ನನ್ನ ಮುಂದೆ Realme X3 ಒಂದು ಫೋನ್ ಇರುವಂಥದ್ದು. ಸೊ ಈ ಒಂದು ಫೋನ್ನ ಇವತ್ತೊಂದು ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ರಿವ್ಯೂ ಕೂಡ ಮಾಡ್ತೀನಿ. ಈ ಒಂದು ಫೋನ್ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಹೊಂದಿದೆ ಮತ್ತು ಫ್ಯೂಚರ್ಸ್ ಹೊಂದಿದೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಬೋದಾ, ಒಂದು ಒಳ್ಳೆಯ ಒಂದು ಫೋನ್ ಇದಾಗಿರುವಂಥದ್ದು, ಇದನ್ನೆಲ್ಲ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಇಲ್ಲಿ ನಿಮಗೆ ಸ್ಪೆಸಿಫಿಕೇಷನ್ಸ್ ಕೂಡ ಕಾಣ್ತಿರುವಂಥದ್ದು. ಸೊ ಇದನ್ನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಏನೆಲ್ಲ ಈ ಒಂದು ಫೋನ್ ಸ್ಪೆಸಿಫಿಕೇಷನ್ಸ್ ಹೊಂದಿದೆ ಅಂತ. ಸೊ ಮೊದಲನೇದಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಫ್ರೆಂಡ್ಸ್ ನೋಡ್ಬೋದು, ಈ ಒಂದು ಬಾಕ್ಸ್ನ ಇವಾಗ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ನೋಡ್ಬೋದು. ಇಲ್ಲಿ ಈ ರೀತಿಯಾಗಿ ನಿಮಗೆ ಸಣ್ಣ ಬಾಕ್ಸ್ ಸಿಗ್ತಿರುವಂಥದ್ದು. ವೆಲ್ಕಮ್ ಟು ರಿಯಲ್ಮಿ ಫ್ಯಾಮಿಲಿ ಅಂತ ನೋಡ್ಬೋದು. ಸೊ ಈ ಒಂದು ಬಾಕ್ಸ್ನಲ್ಲಿ ಏನೇನಿಲ್ಲ ಅಂತ ನೋಡ್ಕೊಳ್ಳೋದಾದ್ರೆ, ಅದರಲ್ಲಿ ನಿಮಗೆ ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಯೂಸರ್ ಮ್ಯಾನ್ಯುವಲ್ ಸಿಗ್ತಿರುವಂಥದ್ದು, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಿರುವಂಥದ್ದು. ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಆಗಿರುವಂಥದ್ದು, ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಸೊ ಇದನ್ನು ಪಕ್ಕಕ್ಕಿಟ್ಟು ಬೇರೆನೆಲ್ಲದ ಅಂತ ನೋಡ್ಕೊಳ್ಳೋದಾದರೆ, ಸೊ ನೋಡ್ಬೋದು ಫ್ರೆಂಡ್ಸ್, ಇದ್ರವಾಗ ನಿಮಗೆ ಡೈರೆಕ್ಟಾಗಿ ಫೋನ್ ಸಿಗ್ತಿರುವಂಥದ್ದು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಸೊ ಈ ಒಂದು ಫೋನ್ನ ಪಕ್ಕಕ್ಕಿಟ್ಟು ಏನಿಲ್ಲ ಅಂತ ನೋಡ್ಕೊಳ್ಳೋದಾದರೆ, ಇದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ USB ಕೇಬಲ್ ಕೂಡ ಸಿಗ್ತಿರುವಂಥದ್ದು. ಇದರಲ್ಲಿ ನಿಮಗೆ ಟೈಪ್ ಸಿ USB ಕೇಬಲ್ ಸಿಗ್ತಿರುವಂಥದ್ದು ನೋಡ್ಬೋದು. ಇಲ್ಲಿ ಒಂದು ಒಳ್ಳೆಯ ಒಂದು ಕ್ವಾಲಿಟಿಯಾದಂಥ ಒಂದು ವೈರ್ ಆಗಿರುವಂಥದ್ದು. ಸೊ ಇದನ್ನು ಪಕ್ಕಕ್ಕಿಟ್ಟು ಮತ್ತೆ ಏನೆಲ್ಲ ನೋಡ್ಕೊಳ್ಳೋದಾದರೆ, ಸೊ ಫ್ರೆಂಡ್ಸ್ ನೋಡ್ಬೋದು, ಇದರಲ್ಲಿ ನಿಮಗೆ ಡಾಟ್ ಸಿಗ್ತಿರುವಂಥದ್ದು ಅಡಾಪ್ಟರ್. ಈ ಒಂದು ಅಡಾಪ್ಟರ್ ಬಂದುಬಿಟ್ಟು ನಿಮಗೆ 30 ವ್ಯಾಟ್ನ ಒಂದು ಅಡಾಪ್ಟರ್ ಸಿಗ್ತಿರುವಂಥದ್ದು. ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟಾದಮೇಲೆ ನಿಮಗೆ ಇಲ್ಲಿ ನಿಮಗೆ ಸಿಮ್ ಎಜೆಕ್ಟೆಡ್ ಟೂಲ್ ಕೂಡ ಸಿಗ್ತಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿ. ಸೊ ಇದಿಷ್ಟು ಈ ಒಂದು ಬಾಕ್ಸ್ನಲ್ಲಿರುವಂಥ ಎಕ್ಸೆಸರೀಸ್ಗಳು. ಸೊ ಫ್ರೆಂಡ್ಸ್ ನೋಡ್ಬೋದು, ಇವಾಗ ನಿಮಗೆ ಈ ಒಂದು ಬಾಕ್ಸ್ನಲ್ಲಿ ಸಿಗ್ತಿರುವಂಥ ಈ ಒಂದು ಎಕ್ಸೆಸರೀಸ್ಗಳನ್ನು, ಸೊ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ನಿಮಗೆ ತುಂಬಾ ಒಂದು ಪ್ರೀಮಿಯಂ ಲುಕ್ ನೀಡ್ತಿರುವಂಥದ್ದು ಬ್ಲೂ ಕಲರ್ ಆಗಿರುವಂಥದ್ದು ಇದು. ಸೊ ಫ್ರೆಂಡ್ಸ್ ಈ ಒಂದು ಮೊಬೈಲ್ನ ಒಂದು ಕಲರ್ ಬಂದುಬಿಟ್ಟು ನಿಮಗೆ ಗ್ಲೇಸಿಯರ್ ಬ್ಲೂ ಕಲರ್ ಆಗಿರುವಂಥದ್ದು. ಸೊ ನೋಡ್ಬೋದು ಇಲ್ಲಿ ನಿಮಗೆ ಯಾಕೆ ಸಿಗ್ತಿರುವಂಥದ್ದು. ಸೊ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ನಿಮಗೆ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಜಾಸ್ತಿ ಫೋನಲ್ಲಿ ಈ ರೀತಿಯಾಗಿ ಒಂದು ಸ್ಕ್ರೀನ್ ಗಾರ್ಡ್ನ ಕೊಡಲ್ಲ. ಸೊ ಒಂದು ಒಳ್ಳೆಯ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ಬೋದು ನಿಮಗೆ ಯಾವ ರೀತಿ ಫಿನಿಶಿಂಗ್ ಇರುವಂಥದ್ದು ಅಂತ, ಪ್ರೀಮಿಯಂ ಲುಕ್ ನೀಡ್ತಿರುವಂಥದ್ದು ಇದು ನೋಡ್ಬೋದು. ಇದರಲ್ಲಿ ನಿಮಗೆ ಈ ರೀತಿಯಾಗಿ ಆಗ್ತಿರೋದು. ಇದು ನಿಮಗೆ ಕಲರ್ ಬಂದುಬಿಟ್ಟು ಗ್ಲೇಸಿಯರ್ ಬ್ಲೂ ಅಂತ ಹೇಳಿ, ಇದರಲ್ಲಿ 2 ಕಲರ್ ಬರುತ್ತೆ ನಿಮಗೆ. ಒಂದು ಗ್ಲೇಸಿಯರ್ ವೈಟ್ ಬರುತ್ತೆ ಮತ್ತು ಬ್ಲೂ ಕೂಡ ಬರುತ್ತೆ. ತುಂಬ ಅಟ್ರಾಕ್ಟಿವ್ ಆಗಿರೋದು ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ನೀವು ಇದರಲ್ಲಿ. ಸೊ ಫ್ರೆಂಡ್ಸ್ ಮೊದಲನೇದಾಗಿ ಇರೋ ಒಂದು ಬಟನ್ ಆಕ್ಸೆಸರೀಸ್ ಬಗ್ಗೆ ಮಾತನಾಡೋದಾದರೆ, ಇಲ್ಲಿ ನೋಡ್ಬೋದು ನೀವು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ನಿಮಗೆ ಈ ಸೈಡ್ ನೋಡ್ಬೋದು ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನ್ ಬಟನ್ ಕೂಡ ಸಿಗ್ತಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರಾ ನೀಡ್ತಿರುವಂಥದ್ದು ಮತ್ತು ಫ್ಲ್ಯಾಶ್ ಲೈಟ್ ಕೂಡ ಇರುವಂಥದ್ದು. ಇಲ್ಲಿ ನಿಮಗೆ ರಿಯಲ್ಮಿ ಅಂತ ಹೇಳೋ ಒಂದು ಸಿಂಬಾಲ್ ಕೂಡ ನೀಡ್ತಿರುವಂಥದ್ದು. ಸೊ ಇದಿಷ್ಟಾದಮೇಲೆ ಇಲ್ಲಿ ನಿಮಗೆ ಸಿಮ್ ಎಜೆಕ್ಟೆಡ್ ಟೂಲ್ ಬಂದುಬಿಟ್ಟು ಇಲ್ಲಿ ನಿಮಗೆ ಸಿಗ್ತಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ನಿಮಗೆ ಸಿಮ್ ಎಜೆಕ್ಟೆಡ್ ಟೂಲ್ ಸಿಗ್ತಿರುವಂಥದ್ದು. ಮತ್ತು ಇದಾದಮೇಲೆ USB ಟೈಪ್ ಸಿ ಸಿಗ್ತಿರುವಂಥದ್ದು ಮತ್ತು ಸ್ಪೀಕರ್ ಕೂಡ ಇಲ್ಲಿ ನಿಮಗೆ ಕಾಣ್ತಿರುವಂಥದ್ದು ನೋಡ್ಬೋದು ನಿಮಗೆ ಈ ರೀತಿಯಾಗಿ ಇರುವಂಥದ್ದು. ಸೊ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾಗಿರುವಂಥ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಸೊ ಇಲ್ಲಿ ನಿಮಗೆ 2 ಸಿಮ್ನ ನೀವು ಎಜೆಕ್ಟ್ ಮಾಡ್ಬೋದು. ಸೊ ಒಂದು ಬ್ಯಾಡ್ ಇಂಪ್ರೆಷನ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಡೆಡಿಕೇಟೆಡ್ SD ಕಾರ್ಡ್ ನೀಡಿದರೆ ಚೆನ್ನಾಗಿರ್ತದೆ. ಬಟ್ ಆದರೂ ಪರವಾಗಿಲ್ಲ, ಇದರಲ್ಲಿ ನಿಮಗೆ ಸ್ಟೋರೇಜ್ ತುಂಬಾ ಇರುವಂಥದ್ದು. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್ ಇದರ ಒಂದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತನಾಡೋದಾದರೆ, ಮೊದಲೇದಾಗಿ ನಾನು ನಿಮಗೆ ಪ್ರೊಸೆಸರ್ ಬಗ್ಗೆ ಮಾತನಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಪ್ರೊಸೆಸರ್ ಇರುವಂಥದ್ದು ಸ್ನ್ಯಾಪ್ಡ್ರ್ಯಾಗನ್ 855 ಪ್ಲಸ್ನ ಒಂದು ಪ್ರೊಸೆಸರ್ ಇರುವಂಥದ್ದು.
ಈ ಒಂದು ಪ್ರೊಸೆಸರ್ ನಿಮಗೆ ತುಂಬಾ ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥದ್ದು. ಸೊ ನೀವು ಗೇಮಿಂಗ್ ಪ್ರೊಸೆಸರ್ ಕೂಡ ಅನ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತು ತುಂಬಾ ಒಂದು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರುವಂಥದ್ದು. ಸೊ ಇದರಲ್ಲಿ ನಿಮಗೆ 2.96 GHz ಒಂದು ಪರ್ಫಾರ್ಮೆನ್ಸ್ ಕೂಡ ಸಿಗ್ತಿರುವಂಥದ್ದು. 2.96 ಒಂದು GHz ಪರ್ಫಾರ್ಮೆನ್ಸ್ ಕೂಡ ಸಿಗ್ತಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಬಂದುಬಿಟ್ಟು ಆ್ಯಂಡ್ರಾಯ್ಡ್ 10 ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇರುವಂಥದ್ದು. ಇದು ನಿಮಗೆ ಇನ್ನೊಂದು 2 ಮಂತ್ಸ್ ಅಥವಾ 1 ಮಂತ್ಸ್ ಆದಮೇಲೆ ನಿಮಗೆ ಆ್ಯಂಡ್ರಾಯ್ಡ್ 11 ಒಂದು ಅಪ್ಡೇಟ್ ಆಗ್ತಿರುವಂಥದ್ದು. ಸೊ ಆದಷ್ಟು ಬೇಗ ಆಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಆಗಿ ನಿಮಗೆ ಇದರೊಂದು ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದರೆ, ಈ ಒಂದು ಫೋನಲ್ಲಿ ನಿಮಗೆ 4200 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಮತ್ತು ಇದರಲ್ಲಿ ನಮಗೆ ಮುಂಚೆದಾಗಿ ಹೇಳಿರೋ ಹಾಗೆಯೇ 30 ವ್ಯಾಟ್ನ ಒಂದು ಡಾಟ್ ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಿರುವಂಥದ್ದು. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಒಂದು 100% ಆಗಬೇಕಿತ್ತು ಅಂದರೆ 50 ಮಿನಿಟ್ಸ್ನಲ್ಲಿ 100% ನಿಮಗೆ ಈ ಒಂದು ಚಾರ್ಜರ್ ನಿಮಗೆ ನೀಡ್ತಿರುವಂಥದ್ದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಆಗಿ ಈ ಥರ ಒಂದು ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ, ಇದರಲ್ಲಿ ನಿಮಗೆ LCD ಡಿಸ್ಪ್ಲೇ ಸಿಗ್ತಿರುವಂಥದ್ದು. ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ನಮಗೆ ಡಿಸ್ಪ್ಲೇ ನೀಡ್ತಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ 120 Hz ಒಂದು ಸ್ಮೂತ್ ಡಿಸ್ಪ್ಲೇ ಕೂಡ ಸಿಗ್ತಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಡಿಸ್ಪ್ಲೇ ಸೈಜ್ನ ಬಂದುಬಿಟ್ಟು 16.69 ಸೆಂಟಿಮೀಟರ್ ಅಂದರೆ 6.57 ಇಂಚ್ನ ಒಂದು ನಿಮಗೆ ಡಿಸ್ಪ್ಲೇ ಸಿಗ್ತಿರುವಂಥದ್ದು. ಮತ್ತು ಇದರ ಒಂದು ರೆಸೊಲ್ಯೂಷನ್ ಬಗ್ಗೆ ಮಾತನಾಡೋದಾದರೆ 2400x1080 ಪಿಕ್ಸೆಲ್ನ ಒಂದು ರೆಸೊಲ್ಯೂಷನ್ ಕೂಡ ಸಿಗ್ತಿರುವಂಥದ್ದು. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫುಲ್ HD+ ರೆಸೊಲ್ಯೂಷನ್ ಕೊಟ್ಟಿರುವಂಥ ಫೋನ್ ಅಂದರೆ ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇದರಲ್ಲಿ ನಿಮಗೆ ರೇರ್ ಕ್ಯಾಮ್ರಾ ಬಂದುಬಿಟ್ಟು 64 MP ಒಂದು ರೇರ್ ಕ್ಯಾಮ್ರಾ ಸಿಗ್ತಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ 12 MP ರೇರ್ ಕ್ಯಾಮ್ರಾ ಸಿಗ್ತಿರುವಂಥದ್ದು ಮತ್ತು 8 MP ಮತ್ತು ಈ ರೀತಿಯಾಗಿ ನಿಮಗೆ ಕ್ಯಾಮ್ರಾ ಕೂಡ ಸಿಗ್ತಿರುವಂಥದ್ದು. ಸೊ ಇದರಲ್ಲಿ ನಿಮಗೆ ಫ್ರಂಟ್ನ ಒಂದು ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ, ಇದರಲ್ಲಿ ನಿಮಗೆ ಫ್ರಂಟ್ನ ಒಂದು ಕ್ಯಾಮ್ರಾ ಬಂದುಬಿಟ್ಟು 16 MP ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ಇರುವಂಥದ್ದು ಮತ್ತು 8 MP ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ಇರುವಂಥದ್ದು. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ ನೀವು ಕ್ಯಾಮ್ರಾ ಒಂದು ಇದನ್ನು ಕೂಡ ನೋಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಆಗಿ ಇದರ ಒಂದು ಮೆಮೊರಿ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡೋದಾದರೆ, ನೋಡ್ಬೋದು ಇದರಲ್ಲಿ ನಿಮಗೆ ಈಗ ನನ್ನ ಕೈಯಲ್ಲಿರುವಂಥ ವೇರಿಯಂಟ್ ಬಗ್ಗೆ ಮಾತನಾಡೋದಾದರೆ, ಈ ಒಂದು ಫೋನ್ನ ವೇರಿಯಂಟ್ ಬಂದುಬಿಟ್ಟು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥದ್ದು. ಇದರಲ್ಲಿ ನಿಮಗೆ ಈ ಒಂದು ಫೋನಲ್ಲಿ ನಿಮಗೆ 6GB ಮತ್ತು 8GB ರ್ಯಾಮ್ ಸಿಗ್ತಿರುವಂಥದ್ದು ಮತ್ತು 128GB ಇಂಟರ್ನಲ್ ಮೆಮೊರಿ ಎರಡು ವೇರಿಯಂಟ್ ಕೂಡ ಸಿಗ್ತಿರುವಂಥದ್ದು. ಸೊ ಸಾಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿಲ್ಲ. ಸೊ 8GB ಕೊಟ್ಟಿರೋದು ತುಂಬ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಆದರೆ ಇವಾಗ ನನ್ನ ಹತ್ರ ಇರುವಂಥ ವೇರಿಯಂಟು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಸೊ ಇದಕ್ಕೆ ನಿಮಗೆ 27,999 ಹತ್ತತ್ರ ಅಂದರೆ ₹1 ಕಡಿಮೆ ಆಗುತ್ತೆ. 23,000 ನಿಮಗೆ ಈ ಒಂದು ಫೋನ್ ನಿಮಗೆ ಸಿಗ್ತಿರುವಂಥದ್ದು. ಮತ್ತು ಇನ್ನೊಂದು ವೇರಿಯಂಟ್ ಬಗ್ಗೆ ಮಾತನಾಡೋದಾದರೆ 6GB ರ್ಯಾಮ್ಗೆ ನಿಮಗೊಂದು 22,000 ಸಿಗ್ತಿರುವಂಥದ್ದು. ಸೊ ಇದಕ್ಕೆ ಆ್ಯಕ್ಚುಲಿ ಜಾಸ್ತಿ ಇದೆ. ಇವಾಗೆಲ್ಲ ಇದನ್ನು ಆನ್ಲೈನಲ್ಲಿ ನಿಮಗೆ 22,000 23,000ಕ್ಕೆ ಸಿಗ್ತಿರುವಂಥದ್ದು. ಸೊ ಒಂದೊಳ್ಳೆ ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದರ ಒಂದು ಸೆಕ್ಯೂರಿಟಿ ಬಗ್ಗೆ ಮಾತನಾಡೋದಾದರೆ, ಇದರಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸಿಗ್ತಿರುವಂಥದ್ದು. ನೋಡ್ಬೋದು ಇದರಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸಿಗ್ತಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೋಡ್ಬೋದು ನೀವು ಯಾವ ರೀತಿಯಾಗಿ ಈ ಒಂದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತಂತ. ವಿದಿನ್ ಅ ಸೆಕೆಂಡ್ ಈ ಒಂದು ಅನ್ಲಾಕ್ ಆಗ್ತಿರುವಂಥದ್ದು ಸೈಡ್ ಮೌಂಟೆಡಿಂದ. ತುಂಬಾ ಒಂದು ಒಳ್ಳೆ ವಿಷಯನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ನೀವು ಯಾವ ರೀತಿ ಆಗ್ತದೆ ಅಂತ. ಮತ್ತು ಇದರ ಒಂದು ಫೇಸ್ ಅನ್ಲಾಕ್ ಬಗ್ಗೆ ಮಾತನಾಡೋದಾದರೆ, ನೋಡ್ಬೋದು ಇದರಲ್ಲಿ ನೀವು ತುಂಬಾ ವಿದಿನ್ ಅ ಸೆಕೆಂಡ್ ಕೂಡ ಈ ಒಂದು ಅನ್ಲಾಕ್ ಆಗ್ತಿರುವಂಥದ್ದು. ಸೆಕ್ಯೂರಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೈಡ್ ಮೌಂಟೆಡ್ ಕೊಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ಸ್ ಬಗ್ಗೆ. ಮತ್ತು ಈ ಒಂದು ಫೋನ್ ಬಂದುಬಿಟ್ಟು ಕೊಂಡ್ಕೊಳ್ಬೋದಾ ಅಥವಾ ಬೇಡ ಅಂತ ಕೇಳ್ತಿದ್ದಾರೆ ಅಂದರೆ, ಆರಾಮಾಗಿ ಕೊಂಡ್ಕೊಳ್ಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಪ್ರೈಸ್ ರೇಂಜ್ಗೆ ತುಂಬಾ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ಸ್ ಹೊಂದಿರುವಂಥ ಫೋನ್ ಆಗಿರುವಂಥದ್ದು ಇದು. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಫೋನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಸೊ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ಒಂದು ಇದನ್ನೇನಾದರೂ ನೀವು ಬೈ ಮಾಡ್ಕೊಳ್ಬೋದಾಗಿದ್ರೆ, ಪರ್ಚೇಸ್ ಮಾಡ್ಕೊಳ್ಳೋರೇನಾದರೂ ಇದ್ರಿ ಅಂತಂದರೆ ನಾನು ಒಂದು ಲಿಂಕ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಬೈ ಕೂಡ ಮಾಡ್ಕೊಳ್ಬೋದು. ಸೊ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.